ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ತುಂಬಾ ಈಸಿಯಾಗಿ ಮಿಕ್ಕಿರೋ ಅನ್ನದ ಸಂಡಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದೀನಿ. ತುಂಬಾ ಟೇಸ್ಟಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಂಗರವಳ್ಳಿ ಅಂತ ಒಂದು ಬಳ್ಳಿನೂ ಬರುತ್ತೆ, ಅದನ್ನು ಬೇಕು ಅಂದ್ರೆ ಹಾಕೋಬಹುದು ಇದಕ್ಕೆ. ಇವಾಗ ನೋಡಿ, ನಿನ್ನೆ ನಾನು 2 ದಿನದಿಂದ ಮಿಕ್ಕಿರೋ ಅನ್ನನ ಒಂಚೂರು ಫ್ರಿಜ್ ಅಲ್ಲಿ ಎತ್ತಿಟ್ಟು ಮತ್ತೆ ಇವತ್ ಮಿಕ್ಕಿರೋ ಅನ್ನದ ಸೇರಿಸಿ ಇದನ್ನ ಈ ತರ ಪುಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋಗಿರುತ್ತೆ, ಅದನ್ನ ಪುಡಿ ಮಾಡ್ಕೊಂಡು ಈ ತರ ಇಟ್ಕೊಳ್ಳಿ ಎಲ್ಲಾನು ಚೆನ್ನಾಗಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ಕರ್ಬೇವಿನ ಸೊಪ್ಪು ಒಂದ್ 4 ರಿಂದ 5 ಕಡ್ಡಿ, ಮತ್ತೆ ಜೀರಿಗೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಳ್ಳಿ. ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೇನೆ ಮತ್ತೆ ಹಸಿಮೆಣಸಿನ್ಕಾಯಿ ಒಂದ್ 15 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಇದ್ರು ಸಂಡಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಉಪ್ಪು 1 ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಉಪ್ಪು. ಮತ್ತೆ ಕಾಳು ಮೆಣಸು ಕೂಡ 1 ಸ್ಪೂನು ಇಲ್ಲ 3/4 ಸ್ಪೂನು ತಗೊಳ್ಳಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ನೋಡ್ಕೊಂಡು ಕಾಳು ಮೆಣಸು 3/4 ಸ್ಪೂನ್ ಹಾಕೊಳ್ಳಿ. ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಅನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಗ್ರೈಂಡ್ ಮಾಡ್ಕೊಂಡು ನೋಡಿ, ಈ ತರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ತುಂಬಾ ಪೇಸ್ಟ್ ತರ ಮಾಡ್ಕೋಬೇಡಿ. ಗ್ರೈಂಡ್ ಆಗಿರೋದನ್ನೆಲ್ಲ ಅನ್ನಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ರುಬ್ಬಕ್ ಹಾಕ್ಬೇಡಿ, ಯಾಕೆಂದ್ರೆ ಅಲ್ಲಿ ಬದ್ಮದಲ್ಲ ಆ ತರ ಇದ್ರೆ ತುಂಬಾ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗೋ ಹಾಗೆ ಬೇಕು ಅಂದ್ರೆ ಇದನ್ನೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಒಂಚೂರು ಟೇಸ್ಟ್ ನೋಡ್ಬೋದು. ಇನ್ನೊಂಚೂರು ಬೇಕು ಅಂದ್ರೆ ಉಪ್ಪು, ಬೇಕು ಅಂದ್ರೆ ಖಾರ ಬೇಕು ಅಂದ್ರೂ ಖಾರನೂ ಹಾಕೋಬಹುದು ಇನ್ನೊಂದ್ ಸ್ವಲ್ಪ ಗ್ರೈಂಡ್ ಮಾಡಿ. ಇವಾಗ ನಾನು ಹಾಕಿರೋದು ಕರೆಕ್ಟ್ ಆಗಿದೆ. ಇದಕ್ಕೆ ಉಪ್ಪು ಖಾರ ಇನ್ನೇನು ಬೇಡ. ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನ ನೋಡಿ, ತರ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದು ಚೆನ್ನಾಗಿ ಇಡಿಸ್ಬೇಕದು. ನೋಡಿ, ಇದನ್ನ ಈ ತರ ಸಣ್ಣ ಸಣ್ಣಕ್ಕೆ ತಗೊಂಡು, ತುಂಬಾ ಚಿಕ್ಕದು ಬೇಡ, ತುಂಬಾ ದೊಡ್ಡದು ಬೇಡ, ಮೀಡಿಯಂ ಸೈಜ್ ಬಾಲ್ ತರ ಮಾಡ್ಕೊಂಡು ಈ ತರ ಇಟ್ಕೊಳ್ಳಿ. ನೋಡಿ, ಈ ತರ ಬಾಲ್ ತರ ಮಾಡ್ಕೊಂಡು ಅದನ್ನ ಚಿಕ್ಕ ಚಿಕ್ಕ ಉಂಡೆ ತರ ನೋಡಿ ಈ ತರ ಮಾಡ್ಕೊಂಡು ಎಲ್ಲ ಪ್ಲೇಟ್ ಫುಲ್ಲು, ಇದು ಒಂದು 3 ಪ್ಲೇಟ್ ಅಷ್ಟಾಗುತ್ತೆ, ಎಲ್ಲಾನು ಈ ತರ ಪ್ಲೇಟ್ಗೆ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಇದನ್ನ ಬಿಸಿಲಿಗೆ ತಗೊಂಡೋಗಿ ಒಣಗಕ್ಕೆ ಇಟ್ಕೊಳ್ಳಿ. ನೀವು ಬಾಲ್ಕನಿ ಇದ್ರೆ ಬಾಲ್ಕನಿನಲ್ಲೇ, ಇಲ್ಲ ಮನೆ ಮುಂದೆ ಬಿಸಿಲು ಬಂದ್ರೆ ಅಲ್ಲೂ ಕೂಡ ಇದನ್ನ ಇಟ್ಕೋಬಹುದು. ನೋಡಿ, ನಮ್ದು ಒಂದು ಚಿಕ್ಕದಾಗಿ ಚೆನ್ನಾಗಿರೋ ಬ್ಯೂಟಿಫುಲ್ ಬಾಲ್ಕನಿ ಇದೆ. ಅದರಲ್ಲಿ ನಾನು ಟೇಬಲ್ ಎಲ್ಲ ಇಟ್ಟಿದ್ದೀನಿ, ಅರೇಂಜ್ ಮಾಡಿದೀನಿ, ಈ ತರ ಚೇರ್ಸ್ ಎಲ್ಲ. ಅದ್ರ ಮೇಲೆ ನಾನು ಬಿಸಿಲು, ಇವಾಗ ನಮ್ಗೆ 6 months ಈ ಕಡೆ ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ. ನಾವು ಆ ಟೈಮಲ್ಲಿ ಈ ತರ ಸಂಡಿಗೆಗಳನ್ನೆಲ್ಲ ಮಾಡ್ಕೋತಾ ಇರ್ತೀವಿ ಮನೆಯಲ್ಲಿ. ನೋಡಿ, ಇವಾಗ ಈ ತರ ಚೆನ್ನಾಗಿ ಈ ತರ ಡ್ರೈ ಆಗಿರ್ಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಈ ತರ ಡ್ರೈ ಆಗಿರೋದನ್ನ ಇವಾಗ ನಾವು ಎಣ್ಣೆಗೆ ಹಾಕೊಳ್ಳೋಣ ಬನ್ನಿ. ಇವಾಗ ಎಣ್ಣೆನ ಇಟ್ಟು ಬಾಣ್ಲಿನಲ್ಲಿ ನೋಡಿ, ಈ ತರ ಹಾಕಿದ ತಕ್ಷಣ ಎಷ್ಟು ಬೇಗ ಚೆನ್ನಾಗಿ ಇದು ಪಳಪಳ ಅಂತ ಅರಳುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಖಾರವಾಗಿ. ನೀವು ಮಜ್ಜಿಗೆ ಅನ್ನ ಜೊತೆ, ಇಲ್ಲ ಅನ್ನ ಸಾಂಬಾರ್ ಜೊತೆನೂ, ರಸಂ ಜೊತೆ, ಎಲ್ಲರ ಜೊತೆನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಿಮ್ಗೆ ಒಂಥರ ಬರುತ್ತೆ, ಗಿಡ ಬರುತ್ತೆ, ಒಂದು ಗಿಡ ಮಂಗರವಳ್ಳಿ ಅಂತ ಗಿಡ ಬರುತ್ತೆ. ಅದರ ಗಿಡನು ನೀವು ಇದಕ್ಕೆ ಸಂಡಿಗೆಗೆ ಹಾಕೊಂಡು ಸಂಡಿಗೆ ಮಾಡ್ಕೋಬಹುದು. ಅದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ ಗಿಡ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಸಂಡಿಗೆ ಆಗೋಯ್ತು. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಖಾರವಾಗಿರುತ್ತೆ. ಮನೆಯಲ್ಲಿ ಎಲ್ಲಾದ್ರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.